ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಸುಮಾರು 7 ಸ್ಥಾನಗಳನ್ನು ಖಾಲಿ ಇರುವ ಸ್ಥಾನಕ್ಕೆ ನಮ್ಮ ಚಿತ್ತಾಪುರ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಭೀಮಣ್ಣ ಸಾಲಿಯವರು ಅವರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರ ನಾಮನಿರ್ದೇಶನ ಮಾಡಬೇಕು ಅಂತಂದು ನಾವು ಚಿತ್ತಾಪುರ ತಾಲೂಕಿನ ಮತ್ತು ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಮತ್ತು ರಾಜ್ಯದ KPCC ಅಧ್ಯಕ್ಷರಾಗಿರುವಂಥ ಡಾಕ್ಟರ್ DK ಶಿವಕುಮಾರ್ ಸರ್ ಅವರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬರಿಗೆ ಈ ಚಿತ್ತಾಪುರ ತಾಲೂಕಾ ಕೋಲಿ ಸಮಾಜದ ವತಿಯಿಂದ ನಾವು ಅವರನ್ನು ವಿನಂತಿಸಿಕೊಳ್ತೇವೆ. ಈಗಾಗಲೇ ಭೀಮಣ್ಣ ಸಾಲಿ ಸಾಹೇಬರು ಈ ಚಿತ್ತಾಪುರ ತಾಲೂಕಿನಲ್ಲಿ ಮತ್ತು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಎಷ್ಟು ವರ್ಷ ಸತತವಾಗಿ ದುಡಿದಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿರುವಂಥ ನಮ್ಮ ಭೀಮಣ್ಣ ಸಾಲಿ ಸಾಹೇಬರು ಈಗಾಗಲೇ ಅನೇಕ ಚುನಾವಣೆಗಳಲ್ಲಿ ಸುಮಾರು ಒಂದು 1976ರಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ದುಡಿದು 2009ರಿಂದ ಅವರು ಪಕ್ಷದಲ್ಲಿ ಅನೇಕ ಹುದ್ದೆಗಳನ್ನು ಪಡೆದು ಅವರು ಪಕ್ಷದ ಸಂಘಟನೆಯಲ್ಲಿ ಅನೇಕ ಚಿತ್ತಾಪುರ ತಾಲೂಕಿನಲ್ಲಿ ಯಾವಾಗಲೂ ಪಕ್ಷದ ಸಂಘಟನೆಯ ಮುಖಾಂತರ ಈ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಾ ತಂದಿದ್ದಾರೆ. ಅನೇಕ ಶಾಸಕರನ್ನು ಗೆಲ್ಲಿಸಿದ್ದಾರೆ. ಅನೇಕ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಜಿಲ್ಲೆಯಲ್ಲೇ ಮುಂಚೂಣಿಯಲ್ಲಿರುವಂಥ ನಾಯಕ ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಭೀಮಣ್ಣ ಸಾಲಿಯವರು. ಅದಕ್ಕಾಗಿ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಿಗೆ, ಯಾಕಂದರೆ ಇಡೀ ಚಿತ್ತಾಪುರ ತಾಲೂಕಿನಲ್ಲಿ ಯಾವುದೋ ಈಗಾಗಲೇ ನಮ್ಮ MLC ಯಾರೂ ಆಗಿಲ್ಲ, ವಿಧಾನ ಪರಿಷತ್ತಿಗೆ ಯಾರೂ ಹೋಗಿಲ್ಲ. ಯಾಕಂದರೆ ಈಗ ಕಾಳಗಿ ತಾಲೂಕದಲ್ಲಿರುವಂಥ ತಿಪ್ಪಣ್ಣಪ್ಪ ಕಮ್ಕನೂರವರು ಸಹ ಹೋಗಿದ್ದಾರೆ. ಅದಕ್ಕೆ ಚಿತ್ತಾಪುರ ತಾಲೂಕು ವತಿಯಿಂದ ನಮ್ಮ ಭೀಮಣ್ಣ ಸಾಲಿ ಸಾಹೇಬರಿಗೆ ಈ ಒಂದು ಅವಕಾಶ ಕೊಡಬೇಕು ಅಂತಂದು ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೇವೆ. ಅದಕ್ಕಾಗಿ ಇನ್ನೊಮ್ಮೆ ನಾನು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಅದರ ಇಡೀ ನಮ್ಮ ರಾಜ್ಯದ KPCC ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಮುಖಾಂತರ ವಿನಂತಿ ಮಾಡುತ್ತೇನೆ. ಭೀಮಣ್ಣ ಸಾಲಿ ಸಾಹೇಬರಿಗೆ ವಿಧಾನ ಪರಿಷತ್ ಸದಸ್ಯರ ನಾಮನಿರ್ದೇಶನ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಈ ಭಾಗದಲ್ಲಿ ಅತಿ ಹಿರಿಯರು ಹಾಗೂ ನಿಷ್ಠಾವಂತ ಕಾರ್ಯಕರ್ತರಾಗಿ ಹೇಳಿದ್ದಾರೆ. 1978ರಿಂದ ಇಲ್ಲಿವರೆಗೆ ಒಂದು ಸಮಾಜದಲ್ಲಾಗಲಿ ಒಂದು ಪಕ್ಷದಲ್ಲಿ ಆ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದು ಬಂದಿರತಕ್ಕಂಥವ್ರು ಭೀಮಣ್ಣ ಸಾಲಿ ಅಂತ ಹೇಳಬೇಕಾಗ್ತದೆ. ಭೀಮಣ್ಣ ಸಾಲಿ ಅವರು ಯಾವುದೇ ಪಕ್ಷಕ್ಕೆ ಆಸೆ ಆಮಿಷಕ್ಕೆ ಒಡ್ಡಿ ಹೋಗಲಾರ್ದೇ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಇದರೆಲ್ಲದರಲ್ಲೂ ಕೂಡ ಪಕ್ಷ ನಿಷ್ಠೆ ಮೆರೆದಿರ್ತಕ್ಕಂಥವ್ರು ನಮ್ಮ ಭೀಮಣ್ಣ ಸಾಲಿ ಅವರು ಅಂತ ಹೇಳಬೇಕಾಗ್ತದೆ. ಇದರಲ್ಲಿ ಈ ಖಾಲಿಯಾಗಿರ್ತಕ್ಕಂಥ ಏನು ಶಾಸಕರ ಸ್ಥಾನ MLC ಸ್ಥಾನ ಖಾಲಿ ಇದೆ. ದಯವಿಟ್ಟು ಈ ಭಾಗದಲ್ಲಿ ಅವ್ರು ದುಡಿದಿರ್ತಕ್ಕಂಥದ್ದನ್ನು ಅವ್ರ ನಿಷ್ಠೆಯನ್ನು ನೋಡಿ ಈ ಒಂದು ತಮಗೂ ಕೂಡ ನಾವು ಒತ್ತಡ ಹೇರ್ತಾ ಇಲ್ಲ. ಒತ್ತಡ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ 1978ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತು ಈ ಒಂದು ಪಕ್ಷ ನಿಷ್ಠೆಯಲ್ಲಿ ತಾವು ಕೊಟ್ಟಂಥ ಸ್ಥಾನಗಳಾಗಿರ್ಬೋದು, NEKCLC ಅಧ್ಯಕ್ಷ ಮಾಡಿದಾಗ ಕೂಡ ಪ್ರಾಮಾಣಿಕವಾಗಿ ಪಕ್ಷ ನಿಷ್ಠೆಯಿಂದ ದುಡಿದಿರ್ತಕ್ಕಂಥವ್ರು ಭೀಮಣ್ಣ ಸಾಲಿ ಅವರು. ತಾವು ದಯಮಾಡಿ ಈ ಭಾಗದಲ್ಲಿ ಕೋಲಿ ಸಮಾಜ ಜನಸಂಖ್ಯೆ ಹೆಚ್ಚಿರುವುದರಿಂದ ಕೋಲಿ ಸಮಾಜದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಣ್ಣ ಸಾಲಿ ಅವರನ್ನು ಶಾಸಕ ಸ್ಥಾನಕ್ಕೆ ತಾವು ನೇಮಿಸಬೇಕು, ತಾವು ಒತ್ತಾಯಿಸಬೇಕಂತೇಳಿ ನನ್ನ ತಾಲೂಕಾ ಕೋಲಿ ಸಮಾಜ ವತಿಯಿಂದ ನಾನು ಕೂಡ ಒತ್ತಾಯಿಸುತ್ತೇನೆ ಎಂದು ನಾನೇನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಕೋಲಿ ಸಮಾಜ. ಒಂದು ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ಮ ಸಮಾಜಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ಸಮಾಜದಲ್ಲಿ 3 ಜನ ಮುಖಂಡರು ನಮ್ಮ ಡಿಸ್ಟಿಕ್ದಲ್ಲಿ, ಬಾಬುರಾವ್ ಚಿತ್ರಪುರ ಸಾಹೇಬರು, ತಿಪ್ಪಣ್ಣಪ್ಪ ಸಾಹೇಬರು, ಎಷ್ಟು ಭೀಮಣ್ಣ ಸಾಲಿ ಸಾಹೇಬರು. ಬಾಬುರಾವ್ ಸಾಹೇಬರಿಗೆ ಅನೇಕ ಸಲ ಅವಕಾಶಗಳು ಸಿಕ್ಕಿದ್ದಾವೆ, ಮಿನಿಸ್ಟರ್ ಆಗ್ಯಾರ, ವಿಧಾನಸಭೆ ದುಡಿದಾರೆ. ತಿಪ್ಪಣ್ಣಪ್ಪ ಸಾಹೇಬರು ಕೂಡ ಅವಕಾಶ ಸಿಕ್ಕಿದೆ, ಅವರು ಕೂಡ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಮತ್ತು ನಮ್ಮ ಆಶಿಷ್ಟೇ ಚಿತ್ತಾಪುರ ತಾಲೂಕು ಪೊಲೀಸ್ ಸಮಾಜದ ಅನಿಸಿಕೆ. ಚಿತ್ತಾಪುರ ತಾಲೂಕಿನಲ್ಲಿರ್ತಕ್ಕಂಥ ಭೀಮಣ್ಣ ಸಾಲಿ ಅವರು ನಮ್ಮ ಸಮಾಜದವರು ಮುಖಂಡರಾರ. ಪಕ್ಷದಲ್ಲಿ ನಿಷ್ಠಾವಂತರು, ಪ್ರಾಮಾಣಿಕತೆ, ಎಲ್ಲ ಸಮಾಜದ ಸಂಘಟ ಭಾವನೆಯಿಂದ ತೊಗೊಂಡು ಹೋಗ್ತಕ್ಕಂಥ ವ್ಯಕ್ತಿ ಇದ್ದಾರೆ.
ಅವ್ರು ಕೂಡ ಒಂದು ಅವಕಾಶ ಸಿಗಲಿ ವಿಧಾನ ಪರಿಷತ್ಗೆ, ಅವ್ರು ಕೂಡ ವಿಧಾನಸಭೆಯಲ್ಲಿ ಹೋಲಿ ಎಂಬಂತ ಆಶಯ ನಮ್ಮೆಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರೇ ನಮಗೆ ಮುಖ್ಯಮಂತ್ರಿ ಅಂತ ಹೇಳಿ ನಾವು ಭಾವಿಸಿದ್ವಿ. ನಮ್ಗೆ ಎಷ್ಟೊತ್ತಿದ್ರನ್ನ ಪೊಲೀಸ್ ಸಮಾಜದಲ್ಲಿ ಅವಕಾಶ ಮಾಡಿ ಕೊಡ್ತಾರ ಭೀಮಣ್ಣ ಸಾಲಿ ಸಾಹೇಬರಿಗೆ ಏನಪ್ಪ ಅಂದ್ರೆ ಅವರಿಗೆ ವಿಧಾನ ಪರಿಷತ್ನಲ್ಲಿ ಸ್ಥಾನ ಇಸ್ಕೊಡ್ತಾರಂತ ನಾವು ಭಾವಿಸಿದ್ದೀವಿ. ಅವ್ರ ಮೇಲೆ ವಿಶ್ವಾಸ ಕೂಡ ಇಟ್ಟಿದ್ದೀವಿ. ಅದಕ್ಕಾಗಿ ಅವರು ಚಿತ್ತಾಪುರ ತಾಲೂಕು ನಮ್ಮ ತಾಲೂಕದಲ್ಲಿ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಅವರಲ್ಲಿ ತುಂಬ ಮನವಿಯನ್ನು ಮಾಡ್ಕೊತ ಅವ್ರನ್ನ ಭಾಳ ಪ್ರೀತಿ ವಿಶ್ವಾಸ ಇಟ್ಟಿದ್ದೀವಿ. ನಿಕ್ಷೇತರ ಅಂತ ಭಾವನೆ ಕೂಡ ವ್ಯಕ್ತಪಡಿಸುತ್ತಾ ನಾವು ಮಾತಾಡೋದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಸಾಲಿ ಸಾಹೇಬರಿಗೆ ಏನದ ಈಗಾಗಲೇ ರಾಜ್ಯದಲ್ಲಿ 7 MLCಗಳನ್ನು ಏನದ ಖಾಲಿಯಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಒಂದು ಸ್ಥಾನ ಏನದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಬರ್ತಕ್ಕಂಥ ಏನದ ತಿಪ್ಪಣ್ಣಪ್ಪ ಕಂಕನೂರವರ ಸ್ಥಾನವನ್ನು ಏನದ ಭರ್ತಿ ಮಾಡುವುದಕ್ಕೆ ಏನದ ನಮ್ಮ ಚಿತ್ತಾಪುರ ತಾಲೂಕದಲ್ಲಿ ಆಗಿಲ್ಲ. ಇವತ್ತಿಂದಲೇ ಏನದ ಹಿಂದುಳಿದವರಿಗೆ ಏನದ 2 ಕೊಟ್ಟರಂದ್ರೆ ಜಗದೇವ ಗುತ್ತೇದರಿಗೆ ಮತ್ತು ಕಂಕನೂರು ಸಾಹೇಬರಿಗೆ ಏನದ ಇವತ್ತು ಕಾಳಿಗೆ ತಾಲೂಕಲ್ಲಿಂತ ಏನದ ಅವರು MLC ಆಗ್ಯಾರವಿನ ನಮ್ಮ ಚಿತ್ತಾಪುರ ತಾಲೂಕಲ್ಲಿಂತ ಏನದ ಇಲ್ಲಿವರೆಗೆ ಏನದ MLC ಆಗಿಲ್ಲ. ಚಿತ್ತಾಪುರ ತಾಲೂಕಕ್ಕೆ ಏನದ MLC ಏನದ ಕೊಡುವುದ ಮುಖಾಂತರ ಈಗಾಗಲೇ ಭೀಮಣ್ಣ ಸಾಲಿ ಸಾಹೇಬರು ಶ್ರಮ ಏನದ ಇವತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಿಡಿದು MLA ಹಿಡಿದು MP ಗಳು ಏನದ ಹಿಡಿದು ಗೆಲುವಿಗೆ ಕಾರಣ ಏನದ ಅಭೂತ್ವ ಕಾರಣವಾದಂಥ ವ್ಯಕ್ತಿ ಅಂತ ನಾವೇನದ ಹೇಳಕ್ಕೇನದ ಇಚ್ಛಪಡ್ತೀವಿ. ಆಗಲೇ ಅವರಿಗೇನದ ಒಂದು ವೇಳೆ ಏನದ ಈ ರಾಜ್ಯದ ಮುಖ್ಯ ಮಂತ್ರಿಗಳು ಮತ್ತು ಇನ್ನೊಂದೇನದ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರಿಗೇನದ ಚಿತ್ತಾಪುರ ತಾಲೂಕಿಗೆ ಏನದ MLC ಸ್ಥಾನವನ್ನು ಏನದ ಕೊಡಲೇಬೇಕಂತ ಏನದ ನಾವು ತಾಲೂಕಾ ಕೋಲಿ ಸಮಾಜದ ಒಕ್ಕೂರಲಂತ ಏನದ ಆಗ್ರಹಿಸ್ತೀವಿ. ಇವತ್ತಿಂದಲೇ ಏನದ ಪಕ್ಷಕ್ಕಾಗಿ ಬಹಳಷ್ಟು ನಿಷ್ಠಾವಂತಲಿಂತ ಸೇವೆ ಮಾಡ್ಕೊಂಡು ಬಂದಾರ. ಇವತ್ತು ಯಾವುದೇ ಒಂದು ಆಶಾ ಆಕಾಂಕ್ಷೆಗಳಿಗೆ ಬಗ್ಗಲಾರದೆ ಇವತ್ತೇನದ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ಎಲ್ಲ ಜಾತಿ ಜನಾಂಗಗಳಿಗೆ ಏನದ ಒಳಗೊಂಡು ಇವತ್ತು ಅವರು ಮನೆ ಸಂಸಾರ ಏನೇನದ ಬಿಟ್ಟು ಇವತ್ತು ಅವರು ಜೀವನವೇನದ ಪಕ್ಷಕ್ಕಾಗಿ ಸಮಾಜಕ್ಕಾಗಿ ಎಲ್ಲ ಜಾತಿ ಜನಾಂಗಗಳಿಗಾಗಿ ಏನದ ಮುಡುಪಿಟ್ಟಿದ್ದಾರೆ. ಅದಕ್ಕಾಗಿ ಈ ರಾಜ್ಯದ ಗಣ್ಯಮಾನ್ಯರು ಪ್ರತಿಯೊಂದು ರಾಜ್ಯದ ನಾಯಕರು ಏನದ ಪರಿಗಣಿಸಿ ಇವತ್ತಿನದ ಭೀಮಣ್ಣ ಸಾಲಿ ಅವರಿಗೇನದ MLC ಮಾಡಲೇಬೇಕಂತ ಏನದ ನಾವು ತಾಲೂಕಾ ಪೊಲೀಸ್ ಸಮಾಜದಲ್ಲಿ ಏನದ ಆಗ್ರಹಿಸ್ತೀವಿ.